ವಾಲ್ಮೀಕಿ ನಿಗಮದ ಬಹುಕೋಟಿ ಹಣ ದುರುಪಯೋಗದ ವಿಚಾರವಾಗಿ ಕಾವು ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ತಾರಕಕ್ಕೇರಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಅಧಿವೇಶನದ ಒಳಗು ಮತ್ತು ಹೊರಗೂ ದೋಸ್ತಿ ಪಡೆ ಸಮರವನ್ನ ಸಾರಿದೆ. ಆದರೆ ಇದೀಗ ಬಿ ನಾಗೇಂದ್ರ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ದೋಸ್ತಿ ಪಡೆ ನಾಗೇಂದ್ರರನ್ನ ಟಾರ್ಗೆಟ್ ಮಾಡಿದ್ಯಾಕೆ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ. ನಾಗೇಂದ್ರ ರಾಜೀನಾಮೆಯ ಕೂಗು ತಾರಕಕ್ಕೇರಿದೆ. ದೋಸ್ತಿ ಪಡೆ ಕಪ್ಪು ಪಟ್ಟಿಯನ್ನು ಧರಿಸಿ ಸಮರ ಕಹಳೆಯನ್ನ ಮೊಳಗಿಸಿದೆ. ಪಾದಯಾತ್ರೆಗೂ ಬಿಜೆಪಿ ಪಡೆ ಸಜ್ಜಾಗಿದೆ. ಸಂಪುಟದಿಂದ ನಾಗೇಂದ್ರ ತಲೆದಂಡಕ್ಕೆ ಪಟ್ಟು ಹಿಡಿದಿದೆ. ಹೀಗಾಗಿ ಕಾಂಗ್ರೆಸ್ ಪಡೆ ಸಂಕಷ್ಟಕ್ಕೆ ಸಿಲುಕಿದೆ. ಸದನದ ಒಳಗೂ ಹೊರಗೂ ನಾಗೇಂದ್ರ ರಾಜೀನಾಮೆಗೆ ಪಟ್ಟು. ಮೈತ್ರಿಕೂಟ ಬೃಹತ್ ಪ್ರತಿಭಟನೆ, ಇಕ್ಕಟ್ಟಿನಲ್ಲಿ ಸರ್ಕಾರ. ಕಲಾಪ ಶುರುವಾಗುವ ಮುನ್ನವೇ ಬಿಜೆಪಿಗರು ನಾಯಕರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ. ದಲಿತರ 187 ಕೋಟಿ ರೂಪಾಯಿ ನಾಗೇಂದ್ರನಿಂದ ಲೂಟಿ, ಎಸ್ಟಿಗೆ ನ್ಯಾಯ ಸಿಗಲಿ, ಭ್ರಷ್ಟ ನಾಗೇಂದ್ರ ರಾಜೀನಾಮೆ ಕೊಡಲಿ ಅಂತ ಕೂಗು ಕೇಳಿಬರುತ್ತೆ. ಸಿಬಿಐ ಹಾಗೂ ಇಡಿ ಚಾರ್ಜ್ ಶೀಟ್ ಅಲ್ಲಿ A1 ಆರೋಪಿಯಾಗಿರುವ ವ್ಯಕ್ತಿಯನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ನಾಚಿಕೆಗೇಡಿನ ಸಂಗತಿ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಾವು ಸದನದ ಒಳಗೂ ಹೊರಗೂ ಅಧಿವೇಶನವನ್ನು ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಕೂಗಿದ್ದಾರೆ. ಇಡೀ ದಲಿತರ ಪರವಾಗಿ, ಇಡೀ ವಾಲ್ಮೀಕಿ ಜನಾಂಗದ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇಡೀ ವಾಲ್ಮೀಕಿ ಜನಾಂಗ, ಇಡೀ ದಲಿತರು ನಮ್ಮ ಜೊತೆ ಇದ್ದಾರೆ. ಯಾಕೆಂದ್ರೆ 189 ಕೋಟಿ ದಲಿತರಿಗೆ ಸೇರಬೇಕಾದ ಹಣವನ್ನ ನುಂಗಾಕಿದ್ದಾರೆ. ಈ ಸರ್ಕಾರ ಒಬ್ಬ ಮಂತ್ರಿಗೋಸ್ಕರ ಇಡೀ ಸದನವನ್ನ 4 ದಿನ ಚರ್ಚೆಗಿಲ್ಲದೆ ಅವಮಾನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಆವರಣದಲ್ಲಿರುವ ವಾಲ್ಮೀಕಿ ಪ್ರತಿಮೆಯ ಮುಂಭಾಗದಿಂದ ಆರಂಭವಾದ ಪ್ರತಿಭಟನೆ ಕಹಳೆ ಮೊಳಗಿಸಿತ್ತು. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಪ್ಪು ಪಟ್ಟಿಯನ್ನು ಧರಿಸಿ ಸರ್ಕಾರದ ವಿರುದ್ಧ ಉಗ್ರ ಘೋಷಣೆಗಳನ್ನು ಕೂಗಿದರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಅದರಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರು ಪ್ರಮುಖವಾಗಿ ಉಲ್ಲೇಖಗೊಂಡಿದೆ ಅಂತ ವಿಪಕ್ಷ ನಾಯಕರು ಆರೋಪಿಸಿದ್ದಾರೆ. 187 ಕೋಟಿ ಹಣ ಬಡ ದಲಿತರಿಗೆ ಸೇರಬೇಕಾದ್ದು ಅಂತ ಕಿಡಿಕಾರಿದ್ದಾರೆ. ರಾಜೀನಾಮೆ ಆಯಿತು, ಜೈಲು ಶಿಕ್ಷೆಯೂ ಆಗೋಯ್ತು. ಮಾಡದ ತಪ್ಪಿಗೆ ನೇಣು ಹಾಕೋಬೇಕಾ? ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಕಡೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡೂ ಕಡೆಗಳಲ್ಲೂ ವಿಪಕ್ಷ ಶಾಸಕರು ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಆದರೆ ಈ ಆರೋಪಗಳಿಗೆ ತಿರುಗೇಟು ನೀಡಿರುವ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ನಾಗೇಂದ್ರ ಪ್ರಕರಣದಲ್ಲಿ ತಮಗೆ ಕೋರ್ಟಿಂದ ಜಾಮೀನು ದೊರೆತಿದ್ದು ರಾಜಕೀಯ ದುರುದ್ದೇಶದಿಂದ ಈ ಆರೋಪಗಳನ್ನು ಮಾಡಲಾಗ್ತಾ ಇದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ, ಏನು ಮಾತಾಡಬಾರದು ಅಂತ ಹೇಳಿದ್ದಾರೆ. ನಾನು ಏನು ಮಾತಾಡಲ್ಲ. ಮ್ಯಾಟರ್ ಈಗ ಎಲ್ಲ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ. ನಾನೇನು ಮಾತಾಡೋದಿಲ್ಲ ಹೇಳಿದ್ದಾರೆ. ಇಲ್ಲ, ನ್ಯಾಯಾಲಯದಲ್ಲಿದ್ದಾಗ ನಾನು ಏನು ಮಾತಾಡಕೂಡದು ಅಂತ ಹೇಳಿ ನನಗೆ ಡೈರೆಕ್ಷನ್ ಬಂದಿದೆ. ನಾನು ಹೇಳ್ತಾ ಇದ್ದೀನಿ. ಅವರು ಸದನದಲ್ಲಿ ಚರ್ಚೆಗೆ ಬರ್ಲಿಕ್ಕೆ ತಯಾರಿನೇ ಇಲ್ಲ. ಅವರು ಬರೀ ಈ ವಿಚಾರವನ್ನು ಇಟ್ಕೊಂಡು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಸೇಡಿಗೆ ಸೇಡು ನಿಯಮ ಪಾಲಿಸುತ್ತಿದೆಯಾ ಬಿಜೆಪಿ? ಕೇಂದ್ರದ ಪ್ರತಿಕಾರ, ರಾಜ್ಯದಲ್ಲೂ ರಾಜೀನಾಮೆ ಯುದ್ಧ. ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಸಸ್ ಕಾಂಗ್ರೆಸ್ ಜಟಾಪಟಿಯನ್ನ ಗಮನಿಸಿರುವಂತಹ ರಾಜಕೀಯ ವಿಶ್ಲೇಷಕರು ಇದಕ್ಕೆ ಮತ್ತೊಂದು ಆಯಾಮವನ್ನು ನೀಡಿದ್ದಾರೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯುವುದರಲ್ಲಿ ಕೇಂದ್ರದ ವಿಪಕ್ಷಗಳು ಸಫಲವಾಗಿದ್ದು ಅದರ ಪ್ರತಿಕಾರವಾಗಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೇಳ್ತಾ ಇದೆ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಒಟ್ನಲ್ಲಿ ಬಿ ನಾಗೇಂದ್ರ ಸಚಿವ ಸಂಪುಟ ಸೇರ್ಪಡೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ರಾಜೀನಾಮೆ ಯುದ್ಧಕ್ಕೆ ಕಾರಣ ಆಗಿದೆ. ಕಳಂಕಿತರಿಗೆ ಸ್ಥಾನವಿಲ್ಲ ಅಂತ ಬಿಜೆಪಿ ಜೆಡಿಎಸ್ ರಣಕಹಳೆ ಮೊಳಗಿಸಿದರೆ ಸದನದಲ್ಲಿ ಉತ್ತರ ನೀಡುವುದಕ್ಕೆ ಸರ್ಕಾರ ಸಿದ್ಧ ಇದೆ ಅಂತ ಕಾಂಗ್ರೆಸ್ ವಾದಿಸ್ತಾ ಇದೆ.
ಈ ವಾಗ್ಯುದ್ಧ ಯಾವ ತಿರುವನ್ನ ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.